ಮನೆಗಳ್ಳತನ ಮಾಡ್ತಾ ಇದ್ದ ಮೂವರು ಆರೋಪಿಗಳ ಬಂಧನವಾಗಿದೆ. ಅಬ್ರಾಹಂ, ನಿಖಿಲ್ ಮತ್ತು ತನುಷ್ನನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಮನೆಗಳ್ಳತನ ಮಾಡ್ತಾ ಇದ್ದ ಮೂವರ ಆರೋಪಿಗಳ ಬಂಧನ. ಆಗಸ್ಟ್ ಮನೆ ಮಾಲೀಕ ಕಾಂತರಾಜು ತುಮಕೂರಿಗೆ ಹೋಗಿದ್ದಾಗ ಕಳ್ಳತನವಾಗಿದೆ. ಚಿನ್ನ, ಬೆಳ್ಳಿ ಮತ್ತು ನಗದು ಸೇರಿ 70 ಲಕ್ಷ ಮೌಲ್ಯದ ವಸ್ತುವನ್ನ ಕಳ್ಳತನ ಮಾಡಿದ್ದಾರೆ. ಪ್ರಕರಣವನ್ನ ದಾಖಲಿಸಿ ತನಿಖೆಗೆ ಇಳಿದಿದ್ದ ಜ್ಞಾನಭಾರತಿ ಪೊಲೀಸರು ಆರೋಪಿ ಬಂಧಿಸಿ ಕಳುವಾದ ವಸ್ತು ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸರು 430 ಗ್ರಾಂ ಚಿನ್ನ, 800 ಗ್ರಾಂ ಬೆಳ್ಳಿ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಮನೆ ಗಳ್ಳತನವನ್ನ ಮಾಡ್ತಾ ಇದ್ದ ಮೂವರು ಆರೋಪಿಗಳ ಬಂಧನವಾಗಿದೆ. ಅಬ್ರಾಹಂ, ನಿಖಿಲ್ ಮತ್ತು ಧನುಷ್ನನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸರಿಂದ ಕಾರ್ಯಾಚರಣೆ ಆಗಿದೆ. ಇನ್ನು ಆಗಸ್ಟ್ 2ರಂದು ಮರಿಯಪ್ಪನಪಾಳ್ಯದಲ್ಲಿ ಮನೆಗಳ್ಳತನವನ್ನ ಈ ಮೂವರು ಮಾಡಿದ್ರು. ಮನೆ ಮಾಲೀಕ ಕಾಂತರಾಜು ತುಮಕೂರಿಗೆ ಹೋಗಿದ್ದಾಗ ಕಳ್ಳತನವಾಗಿದೆ. ಚಿನ್ನ, ಬೆಳ್ಳಿ ಮತ್ತು ನಗದು ಸೇರಿ 70 ಲಕ್ಷ ಮೌಲ್ಯದ ವಸ್ತು ಕಳ್ಳತನ ಮಾಡಿದ್ದಾರೆ ಈ ಮೂವರು. ಪ್ರಕರಣವನ್ನ ದಾಖಲಿಸಿ ಈಗಾಗಲೇ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ. ಮನೆಗಳ್ಳತನವನ್ನ ಮಾಡ್ತಾ ಇದ್ದ ಮೂವರು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸರಿಂದ ಕಾರ್ಯಾಚರಣೆ ಆಗಿದೆ. ಇನ್ನು ಚಿನ್ನ, ಬೆಳ್ಳಿ ಮತ್ತು ನಗದು ಸೇರಿ 70 ಲಕ್ಷ ಮೌಲ್ಯದ ವಸ್ತುಗಳನ್ನ ಈ ಮೂವರು ಸೇರಿ ಕಳ್ಳತನವನ್ನ ಮಾಡಿದ್ರು. 430 ಗ್ರಾಂ ಚಿನ್ನ, 800 ಗ್ರಾಂ ಬೆಳ್ಳಿ ಸೇರಿ 50 ಲಕ್ಷ ಮೌಲ್ಯದ ವಸ್ತುಗಳನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ.